ಇನ್ನು ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಪ್ರಾಧಿಕಾರದ ಆದೇಶ ಏನಿದೆ ಅದನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಶುರುವಾಗಿದೆ. ಮಂಡ್ಯದ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಅಪ್ಪಿಕೋ ಚಳುವಳಿ ಅಂತ ವಿವಿಧ ಸಂಘಟನೆಗಳು ಮಾಡ್ತಾ ಇರೋದು. ಕಾವೇರಿ ಪ್ರತಿಮೆಯನ್ನು ತಬ್ಬಿಕೊಂಡು ಕಾವೇರಿ ನಮ್ಮದು ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರು, ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಕಾವೇರಿ ನೀರು ನಮ್ಮ ತಾಯಿ, ಕಾವೇರಿ ಮಾತಾ ತಾಯಿ ತಮಿಳುನಾಡಿಗೆ ಹರಿಬಾರ್ದು ಅಂಥೇಳಿ ಇವತ್ತು ವಿಶೇಷವಾಗಿ ತಾಯಿಗೆ ವಿಶೇಷ ಭಕ್ತಿಪೂರ್ವದಿಂದ ಪೂಜೆ ಮಾಡಿಸಿ ತಾಯಿನ ತಪ್ಕೊಂಡಿದ್ದೀವಿ. ಅವ್ವ ನೀನು ನಂಬಿಟ್ಟು ನಮ್ಮ ಕರ್ನಾಟಕ ಬಿಟ್ಟು ತಮಿಳುನಾಡಿಗೆ ಹೋಗ್ಬೇಡ ಅಂತೇಳಿ ಒಪ್ಕೊಂಡಿದ್ದೀವಿ. ಅಪ್ಪಿಕೋ ಚಳವಳಿ ಮತ್ತು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಒಳ್ಳೆ ಬುದ್ಧಿ ಕೊಡಲಿ, ರೈತರ ಪರ ನಿಲ್ಲಿ, ರೈತರ ಹಿತ ಕಾಯಲಿ, ಈ ಮಣ್ಣಿನ ಮಕ್ಕಳ ಹಿತ ಕಾಯಲಿ ಅಂತೇಳಿ ಇವತ್ತು ನಮ್ಮ ಶಕ್ತಿ ದೇವತೆ ಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ನಿಂಬೆಹಣ್ಣಿನ ಮಂತ್ರಿಸ್ಕೊಬಂದು ನಿಂಬೆಹಣ್ಣಿನ ಇಳಿ ತೆಗೆದಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರೈತರ ಪರ ನಿಲ್ಲಿ, ಅನ್ನದಾತನ ಪರ ನಿಲ್ಲಿ. ಏನು CWRC, ಏನು ಆದೇಶ, ಪ್ರಾಧಿಕಾರದ ಆದೇಶ ಇದೆ, ಇದನ್ನ ಯಾವುದೇ ಕಾರಣಕ್ಕೂ ಆದೇಶನ ಕಿತ್ತೊಗಿಲಿ ಅವರು, ಈ ರಾಜ್ಯದ ರೈತರ ಹಿತ ಕಾಯಲಿ ಅಂತೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಯಾವಾಗಲೂ ನಮಗೆ ನ್ಯಾಯ ಸಿಕ್ಕೇ ಇಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ನೀವು ವಾಸ್ತವ ಅರ್ಥಕೊಳ್ಳಿ. ಇದೇ ಸಂದರ್ಭ ಬಂದಾಗ ಬಂಗಾರಪ್ಪನವರು ಯಾವ ರೀತಿ ಸುಗ್ರೀವಾಜ್ಞೆ ತಂದು ನೀರು ಬಿಡಲಿಲ್ಲ, ಅದೇ ಥರ ನೀವು ಬಿಡಬೇಡಿ. ರೈತರು ಮಗ ಅಂತೀರಿ, ರೈತರು ನಾನು ರೈತ ಅಂತೀರಿ. ಹಾಗಾಗಿ ನೀವು ರೈತರ ಹಿತವನ್ನು ಕಾಪಾಡಬೇಕು. ಇವಾಗ ನಿಂಬೆಹಣ್ಣಿಂದ ಈಗಾಳಿ ತೆಗೆಸಿ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬೇಡಿ. ಎಷ್ಟು ಕೇಳಿದ್ರು ಅದು 5ರಷ್ಟು ನೀರು ಎಷ್ಟಾಗಿ ಕೊಟ್ಟಿದ್ದೀರಿ, ಇನ್ನು ಮತ್ತೆ ನೀರು ಕೊಡಬಾರ್ದು. ನೀರೇನಾದ್ರು ಕೊಟ್ಟರೆ ತಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ, ಇಲ್ಲಿ ರೈತರಿಗೆ ಅನ್ಯಾಯ ಆಗುತ್ತೆ. ಈ ಭಾಗಕ್ಕೆ ದಯವಿಟ್ಟು ತಮಗೆ ಒಳ್ಳೇದಾಗಲಿ ಅಂತ ಇವತ್ತೆಲ್ಲ ಸ್ನೇಹಿತರುಗಳು ಪೂಜೆ ಮಾಡಿಸಿರೋ ಮುಖ್ಯಮಂತ್ರಿಗಳೇ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಮಾಧ್ಯಮಗಳ ಮುಂದೆ ಬಂದು ಹೇಳಿ, ನೀವು ಏನು ಬಂಗಾರಪ್ಪನವ್ರು ಹೇಳಿದ್ರು ಆ ನಿಲುವನ್ನ ಗಟ್ಟಿ ಮಾಡಬೇಕು, ನೀವು ಗಟ್ಟಿ ಮಾಡ್ತೀರಾ ಅಂತ ನಂಬಿದ್ದೀವಿ. ದಯಮಾಡಿ ಮಾಡಿ ಅಂತ ನಮ್ಮ ಆಗ್ರಹ. ಕನ್ನಂಬಾಡಿ ಕಟ್ಟೆ ಈಗ ತಾನೇ ತುಂಬ್ತಾ ಇತ್ತು. ಈಗ ಏನು ಇವರು ಆದೇಶ ಕೊಟ್ಟಿದ್ದಾರೆ ಇದು ಅವೈಜ್ಞಾನಿಕವಾಗಿದೆ. ನಮ್ಮ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಸರ್. ಏನು ಅಂದರೆ ಅವ್ರ ಖಾತೆ ಹಂಚಿಕೆ, ಮಂತ್ರಿಗಿರಿ ಹಂಚಿಕೆ, ತೀರಾ ರೋಡ್ ಶೋ ಮಾಡೋದು, ಶೋ ಹೊಡೆಯೋದ್ರಲ್ಲಿ ಅಸಮಾಧಾನ ಏನಿದೆ ಅವ್ರದ್ದು ಗೌರ್ಮೆಂಟ್ ಒಳಗಡೆ ಅದನ್ನು ಸಮಾಧಾನ ಮಾಡ್ತಾ ಇದ್ದಾರೆ. ಏನು ಕಮಿಟಿ ಇದೆ ಅಲ್ಲಿ ಸತ್ಯಾಸತ್ಯತೆ ಏನಿದೆ ವಕೀಲರು ಬಿಟ್ಟು ತಿಳಿಸ್ಬೇಕು. ಏನು ಕಮಿಟಿ ಇದೆ ಅದು ಕಾವೇರಿ ಜಲಾಶಯನ ಪ್ರದೇಶಕ್ಕೆ ಕರ್ಕೊಬಂದು ತೋರಿಸ್ಬೇಕು. ಈ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಲಿಲ್ಲ. ದಯವಿಟ್ಟು ಏನು ಆದೇಶ ಮಾಡಿದ್ದಾರೆ ಅದನ್ನ ಸುಗ್ರೀವಾಜ್ಞೆ ತಂದು ಆದೇಶ ನಾವು ಪಾಲಿಸಲ್ಲ, ನೀರು ಬಿಡಲ್ಲ ಅಂತ ರಾಜ್ಯ ಸರ್ಕಾರ ನಮ್ಮ ಮಂಡ್ಯ ರೈತರ ಪರ ನಿಲ್ಲಬೇಕು ಅಂತ ಆಗ್ರಹ ಮಾಡ್ತಾ ಇದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.